ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಸಿಎಂ ಮನವಿಯನ್ನ ತಿರಸ್ಕರಿಸಿದ್ದಾರೆ. ಟೆಕ್ಕಿ ದಿಗ್ಗಜ ಅಜೀಂ ಪ್ರೇಮ್ಜಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮನವಿಯನ್ನೇ ಧಿಕ್ಕರಿಸಿದ್ದಾರೆ. ಅಜೀಂ ಪ್ರೇಮ್ಜಿ ಅವರು ಈ ಒಂದು ವಿಚಾರದಲ್ಲಿ ಟೆಕ್ಕಿ ದಿಗ್ಗಜ ಆಗಿರುವಂತಹ ಅಜೀಂ ಪ್ರೇಮ್ಜಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮನವಿಯನ್ನೇ ತಿರಸ್ಕಾರ ಮಾಡಿರುವಂಥದ್ದು. ಇದರಿಂದ ಸಿಎಂ ಅವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ವಿಪ್ರೋ ಕ್ಯಾಂಪಸ್ನಲ್ಲಿ ಸಂಚಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರ್ಯಾಯ ಕ್ರಮವನ್ನು ತೆಗೆದುಕೊಳ್ಳಿ, ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಂಪಸ್ನಲ್ಲಿ ಮಾತ್ರ ಸಂಚಾರಕ್ಕೆ ಅವಕಾಶ ಇಲ್ಲ. ಕಡ್ಡಿ ತುಂಡಾದಂತೆ ಉತ್ತರವನ್ನು ನೀಡಿದ್ದಾರೆ ಅಜೀಂ ಪ್ರೇಮ್ಜಿ ಸಿದ್ದರಾಮಯ್ಯ ಅವರ ಒಂದು ಮಾತಿಗೆ. ವರ್ತೂರು ಜಂಕ್ಷನ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ, ತೀವ್ರವಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸೋಕೆ ಅದೇ ಪರ್ಯಾಯ ಬೇರೆ ಒಂದು ದಾರಿಯನ್ನು ಹುಡುಕೋಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದರ ಭಾಗವಾಗಿ ವಿಪ್ರೋ ಅಜೀಂ ಪ್ರೇಮ್ಜಿಗೆ ಸಿಎಂ ಪತ್ರವನ್ನು ಕೂಡ ಬರೆದಿದ್ರು. ಇದೀಗ ಅಜೀಂ ಪ್ರೇಮ್ಜಿ ಅವರ ಒಂದು ಮಾತನ್ನು, ಅವರ ಒಂದು ಪತ್ರಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ಅವರ ನಿಲುವಿನಿಂದ ಹಿಂದೆ ಸರಿದಿಲ್ಲ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಸರ ಆಗಿದೆ. ಅಜೀಂ ಪ್ರೇಮ್ಜಿ ಅವರ ಒಂದು ನಿಲುವಿನಿಂದ ಸಿಎಂ ಅವರಿಗೆ ಬೇಸರ ಆಗಿರುವಂಥದ್ದು. ಯಾಕಂದರೆ ವಿಪ್ರೋ ಕ್ಯಾಂಪಸ್ನಲ್ಲಿ ಸಂಚಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರ್ಯಾಯ ಕ್ರಮವನ್ನು ತಗೊಳ್ಳಿ, ನಾವು ಬೆಂಬಲಿಸ್ತೇವೆ ಅಂತ ಹೇಳಿದ್ದಾರೆ. ಕ್ಯಾಂಪಸ್ನಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಸಂಚಾರ ಮಾಡೋಕ್ಕೆ ಅವಕಾಶವನ್ನು ಕೊಡೋಲ್ಲ, ಸಾರ್ವಜನಿಕರಿಗೆ ಕಡ್ಡಿ ತುಂಡಾದಂತೆ ಈ ರೀತಿಯಾಗಿ ಮಾತನ್ನು ಹೇಳಿಬಿಟ್ಟದೆ. ನಮ್ಮ ನಿಲುವು ಸ್ಪಷ್ಟವಾಗಿದೆ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಲ್ಲ. ವರ್ತೂರು ಜಂಕ್ಷನ್ ಏನಿದೆ ಅಲ್ಲಿ ಟ್ರಾಫಿಕ್ಸ್ ತುಂಬ ಜಾಸ್ತಿ ಇರುತ್ತೆ, ತುಂಬ ಸಮಸ್ಯೆ ಎದುರಾಗ್ತಿದೆ ಅಲ್ಲಿ. ಈ ಸಮಸ್ಯೆಯನ್ನು ಪರಿಹಾರಕ್ಕೆ ಹುಡುಕಲು ಮುಂದಾಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು. ಇದರ ಭಾಗವಾಗಿ ಅವರು ಸಮಸ್ಯೆ ಕಡಿಮೆ ಮಾಡಬೇಕು ಅಂತ ವಿಪ್ರೋ ಅಜೀಂ ಪ್ರೇಮ್ಜಿ ಅವರಿಗೆ ಪತ್ರವನ್ನು ಬರೆದಿದ್ದರು, ಮನವಿಯನ್ನು ಮಾಡಿಕೊಂಡಿದ್ದರು. ಆ ಮನವಿಗೆ ಅಜೀಂ ಪ್ರೇಮ್ಜಿ ಅವರ ಒಂದು ನಿಲುವೇನಿದೆ ಅದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಸರ ತಂದಿರಬಹುದು. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮನವಿಗೇನೆ ಅವರು ಯಾವುದೇ ರೀತಿಯಾದಂತಹ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲದಿರೋದಕ್ಕೆ ಅವರಿಗೆ ಬೇಜಾರಾಗಿದೆ. ವಿಪ್ರೋದ ಅಜೀಂ ಪ್ರೇಮ್ಜಿ ಅವರ ಈ ಒಂದು ನಡೆ, ಈ ಒಂದು ನಿಲುವು ಏನಿದೆ ಅದು ಸರ್ಕಾರಕ್ಕೆ ಬೇಸರ ಮಾಡಿರುವಂಥದ್ದು, ಸಿದ್ದರಾಮಯ್ಯ ಅವರಿಗೆ ಬೇಸರ ಮಾಡಿರುವಂಥದ್ದು. ಕ್ಯಾಂಪಸ್ನಲ್ಲಿ ನಾವು ಯಾವುದೇ ರೀತಿಯಾಗಿ ಸಂಚಾರಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಪರ್ಯಾಯ ಕ್ರಮವನ್ನು ನೀವು ತೆಗೆದುಕೊಳ್ಳಿ, ನಮ್ಮ ಬೆಂಬಲ ಇರುತ್ತೆ. ಆದರೆ ಕ್ಯಾಂಪಸ್ನಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ವಾಹನ ಓಡಾಡೋಕ್ಕೆ ಅವಕಾಶವನ್ನು ಕೊಡಲ್ಲ. ಇದು ನಮ್ಮ ಸ್ಪಷ್ಟ ನಿಲುವು. ನೀವೇನಾದರೂ ಮಾಡ್ಕೊಳ್ಳಿ, ಕ್ರಮ ತಗೊಳ್ಳಿ, ಗೊತ್ತಿಲ್ಲ, ನಮ್ಮದು ಮಾತ್ರ ಇದೆ. ನೀವು ಪತ್ರ ಬರೆದ್ರೂ ಸರಿ, ಬಂದು ನೀವೇ ಖುದ್ದಾಗಿ ಹೇಳ್ಕೊಂಡ್ರೂ ಸರಿ, ನಾವು ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಜೀಂ ಪ್ರೇಮ್ಜಿ ಅವರು. ಅವರ ಒಂದು ನಡೆ ಏನಿದೆ ಅದೀಗ ಬೇಸರವನ್ನು ತಂದಿರಬಹುದು. ಟೆಕ್ ದಿಗ್ಗಜ ಆಗಿರುವಂತಹ ಅಜೀಂ ಪ್ರೇಮ್ಜಿ ಅವರ ಈ ಒಂದು ಮಾತು ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಜಾರು ಮಾಡಿರುತ್ತೆ. ಪತ್ರ ಬರೆದು ಕೇಳಿಕೊಂಡ್ರು, ಮನವಿಯನ್ನು ಮಾಡಿಕೊಂಡ್ರು ಕೂಡ ಅವ್ರು ಅದಕ್ಕೆ ಜಗ್ಗಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಯಾವ ರೀತಿಯಾಗಿ ಒಂದು ಸಮಸ್ಯೆ, ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕು, ಇವರು ಕೂಡ ಈ ಥರ ಅಂದ್ಬಿಟ್ರಲ್ಲ ಅಂತ ಸಿದ್ದರಾಮಯ್ಯ ಅವರು ತಲೆ ಕೆಡಿಸ್ಕೊಂಡಿರುವಂಥದ್ದು. ನಾವು ಮನವಿ ಮಾಡಿದರೂ ಕೂಡ ಸರ್ಕಾರದ ಒಂದು ಮನವಿಯನ್ನು ತಿರಸ್ಕರಿಸಿದಾರಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಬೇಜಾರಾಗಿದೆ. ಅಜೀಂ ಪ್ರೇಮ್ಜಿ ಅವರು ಕಡ್ಡಿ ತುಂಡಾದಂತೆ ಹೇಳಿಬಿಟ್ಟಿದ್ದಾರೆ. ನೀವೇನಾದರೂ ಮಾಡ್ಕೊಳ್ಳಿ, ನಾವು ಮಾತ್ರ ಹಿಂಗೆ, ನಮ್ಮ ನಿಲುವು ಹಿಂಗೆ ಅಂತ ಹೇಳಿದ್ದಾರೆ. ಸಂಚಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.